ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 59ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಹೊಡೋಣ ಶುರು ಮಾಡೋಣ. ಸೊ ಬನ್ನಿ, ಇವತ್ತಿನ ದಿನ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಇಂಡಸ್ಟ್ರಿ ಕಡೆಯಿಂದ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಇದನ್ನು ನಿಮಗೆ ಹೇಳಬೇಕು. ಫಸ್ಟ್ ಆಫ್ ಆಲ್ ಸಾರಿ, ಆ್ಯಂಡ್ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲೂ ಸಹ ಕೇಳ್ತಿದ್ದೀರಾ. ಸೊ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಅವರು ಅಂದರೆ ಕಂಟೆಂಟ್ ಕ್ರಿಯೇಟರ್ಸು ವಿಡಿಯೋ ಫಸ್ಟ್ ನಿಮಗಿಂತ ಮುಂಚೆನೇ ಮಾಡ್ತಿದ್ದಾರೆ ಬ್ರೋ. ನೀವು ಸ್ವಲ್ಪ ಸ್ಪೀಡ್ ಆಫ್ ಆಗಿ ನೀವು ಜೋರಾಗಿ ವಿಡಿಯೋ ಅಪ್ಡೇಟ್ ಬಂದಿದ ತಕ್ಷಣ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಇವಾಗ 18ನೇ ತಾರೀಕು ಸೆಪ್ಟೆಂಬರು ವಿಡಿಯೋ ಶುರು ಮಾಡ್ತಿರೋದು ಬಂದ್ಬಿಟ್ಟು 11 ಗಂಟೆ ನೈಟಲ್ಲಿ ಮಾಡ್ತಾ ಇರೋದು. ವೈ ಬಿಕಾಸ್ ನಾನು ಫುಲ್ ಟೈಮ್ ಆಗಿ ಯೂಟ್ಯೂಬಲ್ಲಿ ಅಲ್ವೇ ಅಲ್ಲ, ಅಂದರೆ ಫುಲ್ ಟೈಮ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಮನೆಯಲ್ಲಿ ಇಲ್ಲ. ನನ್ನ ಹೊಟ್ಟೆ ಪಾಡಿಗೋಸ್ಕರ ನಾನು ಒಂದು ಕೆಲಸ ಮಾಡಲೇಬೇಕಾಗಿರುತ್ತೆ. ಆ್ಯಂಡ್ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ನಾನು ಫುಲ್ ಟೈಮ್ ಮಾಡಬೇಕು ಅಂದರೆ ಮಿನಿಮಮ್ ಅಂದ್ರೂ ಸಹ ನನ್ನ ಚಾನಲಲ್ಲಿ ಅಟ್ಲೀಸ್ಟ್ 1,00,000 ಸಬ್ಸ್ಕ್ರೈಬರ್ಸ್ ಆದರೂ ಇರಲೇಬೇಕು. ಆ್ಯಂಡ್ ಅದು ಯಾವಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದುವರೆಗೂ ಆದ್ರೂ ನಾನು ಪಾರ್ಟ್ ಟೈಮ್ ಆಗಿ ಯೂಟ್ಯೂಬ್ನ ಖಂಡಿತವಾಗ್ಲೂ ಮುಂದುವರಿಸ್ತೀನಿ. ಆ್ಯಂಡ್ ಸಾರಿ, ದಯವಿಟ್ಟು ಸ್ವಲ್ಪ ನನ್ನ ಪರ್ಸ್ನಲ್ ಜೀವನದ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೊತೀರ ಅಂತ ನನ್ನ ಅನಿಸಿಕೆ. ಸೊ ಹೇಳಬೇಕು ಅಂತ ಅಂದ್ಕೊಂಡೆ, ಸೊ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಆ್ಯಂಡ್ ಇವತ್ತು 18ನೇ ತಾರೀಕು ಅಪ್ಡೇಟ್ ಮಾಡ್ತಿರೋದು ನಾನು ಕಂಪ್ಲೀಟಾಗಿ. ಆ್ಯಂಡ್ ಇವತ್ತು ಅಪ್ಡೇಟ್ಸ್ ಅಲ್ಲ, ಅಪ್ಡೇಟ್ಸ್ಗಳ ಸುರಿಮರಣೆ ಬಂದಿದ್ದಾವೆ. ಆ್ಯಂಡ್ ಈ ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ನಿಮ್ಮ ಮುಂದೆ ಅರ್ಥ ಆಗೋ ರೀತಿ ಹೇಳ್ಬಿಡ್ತೀನಿ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬ ಇವತ್ತಿತ್ತು. ಆ್ಯಂಡ್ ಆ್ಯಸ್ ಯೂಶುವಲಿ ನಾವು ಲಾಸ್ಟ್ ವಿಡಿಯೋದಲ್ಲೇ ಅವ್ರಿಗೆ ವಿಶ್ ಮಾಡಿದ್ವಿ. ಆ್ಯಂಡ್ ವಿಷ್ಣುದಾದ ಸರ್ ಅವರ ಹುಟ್ಟುಹಬ್ಬ ಸಹ ಇವತ್ತು ಇತ್ತು. ಆ್ಯಂಡ್ ಇವರ ಇಬ್ಬರಿಗೂ ಸಹ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಸೊ UI-ಇಂದ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ನಾನು ಅದನ್ನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದ್ದೆ. ಆ್ಯಂಡ್ ಇದನ್ನು ಹೇಳಬೇಕು ನಿಮಗೆ, ನೀವೇನಾದರೂ ಕ್ವಿಕ್ ಅಪ್ಡೇಟ್ಸ್ ತಿಳ್ಕೊಬೇಕು ಅಂದರೆ ಅಟ್ಲೀಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಟ್ಯಾಬ್ ಅಂತ ಒಂದಿರುತ್ತೆ. ಅದರಲ್ಲಿ ನಾನು ಪ್ರತಿಯೊಂದು ಅಪ್ಡೇಟ್ನ ಬಂದಿದ್ದ ತಕ್ಷಣ ಪೋಸ್ಟ್ ಮಾಡಿರ್ತೀನಿ. ಸೊ ಅದನ್ನು ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಸಿಗುತ್ತೆ. ಆ್ಯಂಡ್ ಟ್ವಿಟರಲ್ಲಿ ನೀವು ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ಸಹ ನಿಮಗೆ ಸಿಗುತ್ತೆ. ಸೊ ಜಾಸ್ತಿ ನಾನು ಪರ್ಸ್ನಲ್ಲೇ ಮಾತಾಡ್ತಿರ್ತೀನಿ. ಬನ್ನಿ ಅಪ್ಡೇಟ್ ವಿಷಯಕ್ಕೆ ಹೋಗೋಣ. UI-ಇಂದ ಒಂದು ಪೋಸ್ಟರ್ ರಿಲೀಸ್ ಆಗಿದೆ. ಪೋಸ್ಟರ್ ಮಾತ್ರ ಪ್ಯೂರ್ ಗೂಸ್ ಬಂಪ್ಸ್. ಪೋಸ್ಟರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇಕಿಂಗ್ ವಿಡಿಯೋ ಸಹ ಬಿಟ್ಟಿದ್ದಾರೆ. ಸೊ ಈ ಪೋಸ್ಟರ್ ಆ್ಯಂಡ್ ಮೇಕಿಂಗ್ ವಿಡಿಯೋನ ಈ ಎರಡನ್ನೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಅಕ್ಟೋಬರಲ್ಲಿ ಥಿಯೇಟರ್ಸ್ ಬ್ಲಾಸ್ಟ್ ಆಗೇ ಆಗುತ್ತೆ. ವೈ ಬಿಕಾಸ್ ವಿಜುವಲ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾವೆ ಅಂತ ನನ್ನ ಅನಿಸಿಕೆ. ಸೊ ಪೋಸ್ಟರ್ಗೆ ಇಷ್ಟೊಂದು ಪ್ರಿಫರೆನ್ಸ್ ಕೊಟ್ಟು ಆ ಲೆವೆಲ್ ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ ಅಂದರೆ ಸೀರಿಯಸ್ಲಿ ಇನ್ನು ಸಿನಿಮಾನ ನಾವು ಬೇರೆ ಲೆವೆಲಲ್ಲೇ ನೋಡ್ಬೋದು ಅಂತ ಅಂದ್ಕೊಳ್ಳಿ. ಸೊ ಇನ್ನು 45 ಸಿನಿಮಾದ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. 45 ಸಿನಿಮಾ ಅಂದರೆ ಕನ್ಫ್ಯೂಷನ್ ಏನಾದರೂ ಆದರೆ 45 ಸಿನಿಮಾ ಅರ್ಜುನ್ ಜನ್ಯ ಅವರ ಡೈರೆಕ್ಷನಲ್ಲಿ ಬರ್ತಿರುವ ಸಿನಿಮಾ. ಆ್ಯಂಡ್ ಇವರ ಸಿನಿಮಾದಲ್ಲಿ 3 ನಾಯಕ ನಟರನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಸಿನಿಮಾನ ಬಂದ್ಬಿಟ್ಟು. ಒಬ್ಬರು ಉಪೇಂದ್ರ ಸರ್ ಅವರು, ಆ್ಯಂಡ್ ಶಿವಣ್ಣ ಸರ್ ಅವರು, ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು. ಸೊ ಈ ಸಿನಿಮಾದ ಫಸ್ಟ್ ಮೋಷನ್ ಪೋಸ್ಟರ್ ಬಂದ್ಬಿಟ್ಟು ಇವತ್ತು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಎರಡೂ ಪೋಸ್ಟರ್ಸ್ ಅಂದರೆ UI ಆ್ಯಂಡ್ 45 ಸಿನಿಮಾದ ಲುಕ್ ಏನಿದೆ ಎರಡೂ ಸೇಮ್ ಇದ್ರೂ ಸಹ ಅಂದರೆ ಒಂದೇ ರೀತಿ ಕಾಣಿಸಿದ್ರು ಸಹ, ಬಟ್ ನಾವು ಹಳೆಯ ಉಪೇಂದ್ರ ಹೇಗಿದ್ರೋ ಆ ರೀತಿ ಈ 45 ಸಿನಿಮಾದ ಲುಕ್ ಅನ್ನೋದು ಕಾಣಿಸ್ಕೊತಾ ಇದೆ. ಆ್ಯಂಡ್ ಇನ್ನು ಈ ಸಿನಿಮಾದ ಅಫಿಷಿಯಲ್ ಅಪ್ಡೇಟ್ಸು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಬರ್ತಾ ಹೋಗ್ತವೆ. ವೈ ಬಿಕಾಸ್ ಸಿನಿಮಾನ ಬಂದ್ಬಿಟ್ಟು ಈ ಇಯರ್ ಎಂಡಿಂಗ್ ಆರ್ ನೆಕ್ಸ್ಟ್ ಇಯರ್ ಫಸ್ಟ್ 2 ಮಂತ್ಸ್ ಒಳಗಡೆ ರಿಲೀಸ್ ಮಾಡೋಕ್ಕೆ ಪ್ಲಾನಿಂಗ್ಸ್ ಅನ್ನೋದು ನಡೀತಾ ಇದೆ ಅನ್ನೋ ಮಾತುಗಳು ಸಹ ಬರ್ತಾ ಇದೆ ನನಗೆ. ಆ್ಯಂಡ್ ಇನ್ನು UI ಸಿನಿಮಾದ ರಿಲೀಸಿಂಗ್ ಡೇಟ್ ವಿಷಯಕ್ಕೆ ಬಂದರೆ ಸೋಮವಾರ ಅನೌನ್ಸ್ಮೆಂಟ್ ಅನ್ನೋದು ಮಾಡ್ತೀವಿ ಅಂತ ಒಂದು ಕಡೆ ಪ್ರೊಡ್ಯೂಸರ್ ಅವರು ಹೇಳ್ತಾ ಇದ್ದಾರೆ ಪ್ರೆಸ್ ಮೀಟಲ್ಲಿ. ಇನ್ನೊಂದು ಕಡೆ ಉಪೇಂದ್ರ ಸರ್ ಅವರು ಇಂಟರ್ವ್ಯೂದಲ್ಲಿ ಆ್ಯಂಡ್ ಅದೇ ಪ್ರೆಸ್ ಮೀಟಲ್ಲಿ ಹೇಳಿರೋ ಮಾಹಿತಿ ಪ್ರಕಾರ ಸಿನಿಮಾದ ವರ್ಕ್ ಸ್ಟಿಲ್ ಗೋಯಿಂಗ್ ಆನ್. ಆ್ಯಂಡ್ VFX ವರ್ಕ್ಸ್ ಏನಾದರೂ ಒನ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಒಂದ್ಸಲ ನಾನು ಥಿಯೇಟರಲ್ಲಿ ಸಿನಿಮಾನ ನೋಡಿಬಿಟ್ಟು ನೆಕ್ಸ್ಟ್ ದಿನವೇ ಖಂಡಿತವಾಗ್ಲೂ ನಾವು ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ.
ಸೊ ಅಕ್ಟೋಬರಲ್ಲಿ ಖಂಡಿತವಾಗ್ಲೂ ಸಿನಿಮಾನ ರಿಲೀಸ್ ಮಾಡ್ತಾರಂತೆ. ಆ್ಯಂಡ್ ಮತ್ತೆ ಒಂದು ಹುಳ ಬಿಟ್ಟರು, ನಾವು ಅಕ್ಟೋಬರ್ ಅಂತ ಹಾಕಿದ್ದೀವಿ ಬಟ್ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಹಾಕಿದ್ದೀವ. ಆ್ಯಂಡ್ ಸಿನಿಮಾದಲ್ಲಿ ನಾವು ಏನಾದರೂ ರಿಲೀಸ್ ಮಾಡ್ಬೋದಲ್ವ ಅನ್ನೋ ರೀತಿ ಮಾತಾಡಿದ್ರು. ಬಟ್ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅಕ್ಟೋಬರಲ್ಲಿ ಖಂಡಿತವಾಗ್ಲೂ ಸಿನಿಮಾ ಅನ್ನೋದು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇದೇ ಉಪೇಂದ್ರ ಸರ್ ಅವರ ಬುದ್ಧಿವಂತ 2 ಸಿನಿಮಾದ ಪೋಸ್ಟರ್ ಸಹ ಈ ಟ್ವಿಟರಲ್ಲಿ ಕಾಣಿಸ್ಕೊಂತು ನನಗೆ. ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಗುರು, ಸೀರಿಯಸ್ಲಿ. ವೈ ಬಿಕಾಸ್ ಈ ಸಿನಿಮಾದ ಅನೌನ್ಸ್ಮೆಂಟೇ ಸುಮಾರು 3 ವರ್ಷಗಳ ಹಿಂದೆ ಬಂದಿದ್ದ ಅನೌನ್ಸ್ಮೆಂಟ್. ಬುದ್ಧಿವಂತ ಪಾರ್ಟ್ 1 ಬಂದ್ಬಿಟ್ಟು 2008 ಬಂದು ಒಂದು ಬ್ಲಾಕ್ ಬಸ್ಟರ್ ಕೊಟ್ಟು. ಆ್ಯಂಡ್ ಅದರ ಪ್ರೀಕ್ವೆಲ್ನ ಅನೌನ್ಸ್ಮೆಂಟ್ ಮಾಡಿದ್ದು ಸುಮಾರು ಒಂದು 3 ವರ್ಷ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಸ್ಟಿಲ್ ನಾವು ಯಾವುದೇ ರೀತಿ ಸಿನಿಮಾದ ಪ್ರಮೋಷನ್, ಪೋಸ್ಟರ್ಸ್ ಆ್ಯಂಡ್ ಯಾವುದೇ ಒಂದು ಸಣ್ಣ ಅಪ್ಡೇಟ್ಗಳು ಸಹ ಬರ್ತಾ ಇರಲಿಲ್ಲ. ಆ್ಯಂಡ್ ಈವನ್ ಲಾಸ್ಟ್ ಇಯರ್ ಹುಟ್ಟುಹಬ್ಬದ ದಿನ ಸಹ ಇದರ ಅಪ್ಡೇಟ್ ಯಾವುದು ಬಂದಿಲ್ಲ. ಸೊ ಈ ವರ್ಷ ಕಮಿಂಗ್ ಸೂನ್ ಅಂತ ಬೇರೆ ಹಾಕಿದ್ದಾರೆ. ಸೊ ಗೊತ್ತಿಲ್ಲ ಯಾವಾಗ UI ಆದಮೇಲೆ ಏನಾದರೂ ಬರುತ್ತಾ ಏನೋ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ಬಂದರೆ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಣ. ಸದ್ಯಕ್ಕೆ UI ಇದ್ರ ಬಗ್ಗೆನೇ ಮಾತಾಡೋಣ. ವೈ ಬಿಕಾಸ್ ಈ ಸಿನಿಮಾ ಖಂಡಿತ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಆಗುತ್ತೆ, ಮಾತಾಡಲೇಬೇಕಾಗಿ ಬರುತ್ತೆ. ಸೊ ನೀವು ಉಪೇಂದ್ರ ಸರ್ ಅವರ ಪೋಸ್ಟರ್ಸ್ ಆರ್ ಮೇಕಿಂಗ್ ವಿಡಿಯೋ ಆರ್ 45 ಸಿನಿಮಾದ ಮೋಷನ್ ಪೋಸ್ಟರ್ ಆರ್ ಬುದ್ಧಿವಂತ ಪೋಸ್ಟರ್ ನೋಡಿರ್ತೀರ, ಕಮ್ಯುನಿಟಿ ಟ್ಯಾಬಲ್ಲಿ ಸಹ ಹಾಕಿದ್ದೆ. ಸೊ ಯಾವುದನ್ನು ನೋಡಿ ಖುಷಿ ಪಟ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೋದನ್ನು ಮಾತ್ರ ಮರಿಬೇಡಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಆರ್ ಸಿನಿಮಾದ ಅಫಿಷಿಯಲ್ ಅಪ್ಡೇಟ್ ಯಾವುದೇ ಇಲ್ಲದೇ ಇದ್ರೂ ಒಂದು ಅಪ್ಡೇಟ್ ಕೊಡ್ತೀನಿ. ಸೊ ನೀವು ಸಹ ಚೆಕ್ ಮಾಡಬಹುದು ಅದನ್ನು. ಸಿನಿಮಾದ ಅನೌನ್ಸ್ಮೆಂಟ್ ಮಾತ್ರ ಮಾಡಿದ್ದಾರೆ ಸ್ಟಿಲ್ ನಾವು. ಆ್ಯಂಡ್ ಟೀಸರ್ ಸಹ ಬಿಟ್ಕೊಟ್ಟಿಲ್ಲ, ಓನ್ಲಿ ಅನೌನ್ಸ್ಮೆಂಟ್ ಅಂದರೆ ಟೈಟಲ್ ಅನೌನ್ಸ್ಮೆಂಟ್ನ ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಬುಕ್ ಮೈ ಶೋ ಅಲ್ಲಿ ರಿಜಿಸ್ಟರ್ ಅನ್ನೋದು ಆಗಿರುತ್ತೆ. ಸೊ ಅಲ್ಲಿ ಇವಾಗೇನಾದರೂ ನೀವು ಟಾಕ್ಸಿಕ್ ಸಿನಿಮಾನ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ 25,000 ಜನ ಬಂದ್ಬಿಟ್ಟು ಇಂಟ್ರೆಸ್ಟೆಡ್ ಅನ್ನೋ ಬಟನ್ನ ಒತ್ತಿದ್ದಾರೆ ಗುರು. ಸೀರಿಯಸ್ಲಿ ಇದೊಂದು ರೆಕಾರ್ಡ್ ಅಂತಲೇ ಹೇಳ್ಬೋದು. ಒಂದು ಸಿನಿಮಾದ ಟ್ರೈಲರ್ ಬಿಟ್ಟಿಲ್ಲ, ಬುಕಿಂಗ್ಸ್ ಓಪನಿಂಗ್ ಬಿಟ್ಟಿಲ್ಲ, ಯಾವುದೇ ಒಂದು ಸ್ಟಫ್ ಸಹ ಸ್ಟಿಲ್ ನಾವು ಜನರು ನೋಡಿಲ್ಲ. ಆದ್ರೂ ಸಿನಿಮಾನ ನಾವು ನೋಡ್ತೀವಿ. ಸಿನಿಮಾದ ಬುಕಿಂಗ್ಸ್ ಓಪನಿಂಗ್ ಆಗಿದ ತಕ್ಷಣ ನಮಗೆ ನೋಟಿಫಿಕೇಷನ್ ಕಳಿಸು ಬುಕ್ ಮೈ ಶೋ ಅಂತ ಇಂಟ್ರೆಸ್ಟೆಡ್ ಬಟನ್ ಅನ್ನೋದನ್ನು ಒತ್ತಿದ್ದಾರೆ. ಇಂಟ್ರೆಸ್ಟೆಡ್ ಬಟನ್ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಯಾವುದೇ ಒಂದು ಸಿನಿಮಾದ ಬಗ್ಗೆ ನೀವು ಸರ್ಚ್ ಮಾಡಿದ ತಕ್ಷಣ ಮೇಲ್ಗಡೆ ತೋರಿಸುತ್ತೆ ನೀವು ಈ ಸಿನಿಮಾನ ನೋಡೋಕ್ಕೆ ಇಂಟ್ರೆಸ್ಟಾಗಿ ಇದ್ದೀರಾ ಅಂತ. ಸೊ ಇಫ್ ಇನ್ ಕೇಸ್ ನೀವು ಅದನ್ನು ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಆ ಸಿನಿಮಾದ ಬುಕಿಂಗ್ಸ್ ಏನಾದರೂ ಓಪನ್ ಆದರೆ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಅದೇ ರೀತಿ ಟಾಕ್ಸಿಕ್ ಸಿನಿಮಾದ ಒಂದು ನೋಟಿಫಿಕೇಷನ್ ಬಟನ್ನ ಅಂದರೆ ಇಂಟ್ರೆಸ್ಟೆಡ್ ಬಟನ್ನ 25,000 ಜನ ಹೊತ್ತಿದ್ದಾರೆ ಗುರು. ಇದೊಂದು ರೆಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಇಫ್ ಇನ್ ಕೇಸ್ ನೀವು ಒಂದು ಊಹೆ ಮಾಡ್ಕೊಳ್ಳಿ, ಬುಕಿಂಗ್ಸ್ ಏನಾದರೂ ಓಪನಿಂಗ್ ಆಗಿ ಒಂದು ಟ್ರೈಲರ್ ಏನಾದರೂ ಬಂದ್ಬಿಟ್ರೆ ಇನ್ನು ಬುಕ್ ಮೈ ಶೋ ಆಪು ಎರರ್ ಕೋಡ್ ಅನ್ನೋದು ಬಂದ್ಬಿಡುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಸೆಪ್ಟೆಂಬರ್ 19ನೇ ತಾರೀಕು ಬೆಳಗ್ಗೆ 11 ಗಂಟೆ 7 ನಿಮಿಷಕ್ಕೆ ದೇವರ ಸಿನಿಮಾದಿಂದ ಇನ್ನೊಂದು ಸಿಂಗಲ್ ಅನ್ನೋದು ಬರ್ತಾ ಇದೆ. ಅಂದರೆ ಇನ್ನೊಂದು ಹಾಡು ರಿಲೀಸ್ ಮಾಡ್ತಿದ್ದಾರೆ ಅಂತ ಮಾಹಿತಿ. ಆ್ಯಂಡ್ ಅಫಿಷಿಯಲಿ ಸಹ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ವಿಡಿಯೋನ ನೀವು 19ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನೋಡ್ತಿರ್ತೀರ. ಆ್ಯಂಡ್ ಇವಾಗ 18ನೇ ತಾರೀಕು ನೈಟ್ 11 ಗಂಟೆಗೆ ಶೂಟ್ ಮಾಡ್ತಿರೋ ಕಾರಣದಿಂದ ಇದನ್ನು ಎಡಿಟ್ ಮಾಡಿ ಇವಾಗೇ ಪೋಸ್ಟ್ ಮಾಡಿದ್ರೆ ಯಾರೂ ಸಹ ನೋಡಲ್ಲ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ್ಯಂಡ್ ನಾಳೆ 19ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಲೈವ್ ಅನ್ನೋದು ಬರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಆ್ಯಂಡ್ 11 ಗಂಟೆ 7 ನಿಮಿಷಕ್ಕೆ ಸಿಂಗಲ್ ಅನ್ನೋದು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಅದೇ 19ನೇ ತಾರೀಕು 11 ಗಂಟೆಗೆ ಬಂದ್ಬಿಟ್ಟು ಕಂಗುವ ಸಿನಿಮಾದ ಒಂದು ಅನೌನ್ಸ್ಮೆಂಟ್ ಅನ್ನೋದು ಬರ್ತಾ ಇದೆ. ಆ್ಯಂಡ್ ಅದು ಮೇ ಬಿ ನನಗನ್ಸುತ್ತೆ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟೇ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ಯಾಕೆ ಪೋಸ್ಟ್ಪೋನ್ ಆಯಿತು ಅಂತ ನಿಮಗೆ ಲಾಸ್ಟ್ ಎಪಿಸೋಡಲ್ಲೇ ನಾನು ಹೇಳಿದ್ದೆ. ಕಂಗುವ ಅನ್ನೋದು ಅಕ್ಟೋಬರ್ 10ನೇ ತಾರೀಕು ರಿಲೀಸ್ ಆಗಬೇಕಿತ್ತು. ವೇಟಿಯನ್ ಸಿನಿಮಾ ಬರ್ತಾ ಇರೋ ಕಾರಣದಿಂದ ರಜನಿಕಾಂತ್ ಅವರ ಸಿನಿಮಾ ಪೋಸ್ಟ್ಪೋನ್ ಅನ್ನೋದನ್ನು ಮಾಡಿದ್ದಾರೆ. ಸೊ ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಝೀಬ್ರಾ ಟೀಸರ್ ರಿಲೀಸ್ ಆಗಿದೆ. ಇಟ್ಸ್ ನಾಟ್ ಎ ಟೀಸರ್, ಇಟ್ಸ್ ಎ
ಇಂಟ್ರಡಕ್ಷನ್ ವಿಡಿಯೋ ಅಂತ ಹೇಳ್ಬೋದು ಅಥವಾ ಫಸ್ಟ್ ಲುಕ್ ಅಂತಲೂ ಹೇಳ್ಬೋದು ಅಂತ ಅನಿಸುತ್ತೆ. ಸಿನಿಮಾ ಬಂದ್ಬಿಟ್ಟು ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಒಂದು ಮೇನ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ನಾಟ್ ಎ ಫುಲ್ ಪ್ಲೆಜ್ಡ್ ಕ್ಯಾರೆಕ್ಟರ್. ಈ ಸಿನಿಮಾ ಬಂದ್ಬಿಟ್ಟು ಫ್ರಮ್ ತೆಲುಗು ಮೇನ್ ಆ ಕಡೆಯಿಂದ ಬರ್ತಿರುವ ಒಂದು ಸಿನಿಮಾ. ಆ್ಯಂಡ್ ಸಿನಿಮಾದ ಡೈರೆಕ್ಷನ್ ಬಂದ್ಬಿಟ್ಟು ಈಶ್ವರ್ ಕಾರ್ತಿಕ್ ಅವರು. ಆ್ಯಂಡ್ ಇನ್ನು ಕ್ಯಾಸ್ಟ್ ವಿಷಯಕ್ಕೆ ಬಂದರೆ ಸತ್ಯದೇವ, ಡಾಲಿ ಧನಂಜಯ್, ಪ್ರಿಯಾ ಭವಾನಿ, ಸುನೀಲ್ ಮತ್ತಷ್ಟು ಒಳ್ಳೆ ಆ್ಯಕ್ಟರ್ಸ್ನೇ ಹಾಕ್ಕೊಂಡು ಈ ಸಿನಿಮಾನ ಮಾಡ್ತಿದ್ದಾರೆ. ಈ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋ ಒಂದು ಸಿನಿಮಾ ಅಕ್ಟೋಬರ್ 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಫ್ರಮ್ ಕೂಲಿ, ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನಲ್ಲಿ ಆ್ಯಂಡ್ ರಜನಿಕಾಂತ್ ಸರ್ ಅವರ ನಾಯಕ ನಟನಾಗಿ ಮಾಡ್ತಿರುವ ಒಂದು ಸಿನಿಮಾ. ಸೊ ಸಿನಿಮಾದ ಒಂದು ಲೀಕ್ಡ್ ಪಿಕ್ ಅಂದರೆ ಲೀಕ್ಡ್ ಕ್ಲಿಪ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಳಗ್ಗೆಯಿಂದನೇ ತುಂಬಾ ಟ್ರೆಂಡಿಂಗಲ್ಲಿ ಇತ್ತು. ಸೊ ಇದ್ರ ಬಗ್ಗೆ ಸಿಂಪಲಾಗಿ ಹೇಳಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನಾಗಾರ್ಜುನ ಸರ್ ಅವರು ಕೂಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ರಿಲೀಸ್ ಆಗಿರೋದು ಆ ಕ್ಲಿಪ್ ಏನಿದೆ ನಾಗಾರ್ಜುನ ಸರ್ ಅವರ ಕ್ಲಿಪ್ಪೇ ರಿಲೀಸ್ ಅನ್ನೋದು ಆಗಿದೆ, ಅಂದರೆ ಲೀಕ್ ಅನ್ನೋದು ಆಗಿದೆ. ಇದಕ್ಕೆ ಲೋಕೇಶ್ ಕನಕರಾಜ್ ಅವರು ಒಂದು ಟ್ವೀಟ್ ಅನ್ನೋದು ಮಾಡಿದ್ದಾರೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋದೆ, ಒಬ್ಬ ಸಿನಿಮಾದ ಕ್ರಿಯೇಟರ್ ಆದವನು ಅವನ ಕಷ್ಟನ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಆ್ಯಂಡ್ ಆ ವ್ಯಕ್ತಿ ತುಂಬಾ ಕಷ್ಟಪಡ್ತಿರ್ತಾನೆ. ಅವರೇ ಅಂತಲ್ಲ, ಪ್ರತಿಯೊಬ್ಬರೂ ಅವ್ರು ಮಾಡ್ತಿರುವ ಕಷ್ಟಕ್ಕೆ ನಾವು ಸಿಂಪಲ್ಲಾಗಿ ಆ ರೀತಿ ಒಂದು ಶೂಟ್ ಮಾಡಿಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಬಿಟ್ರೆ ಸೀರಿಯಸ್ಲಿ ಅವ್ರಿಗೆ ಡಿಸಪಾಯಿಂಟ್ ಅನ್ನೋದು ಆಗೇ ಆಗುತ್ತೆ. ಆ್ಯಂಡ್ ಪ್ರತಿಫಲ ಅನ್ನೋದು ಇರಲ್ಲ. ನಾವು ಥಿಯೇಟರಲ್ಲಿ ಕೂತ್ಕೊಂಡು ಆ ಸೀನ್ನ ಮತ್ತೆ ನೋಡೋದಾದರೆ ನಮಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರಲ್ಲ. ಯಾವುದೂ ಅಲ್ಲವ ಈ ಸೀನ್ನ ನಾವು ಅವತ್ತೇ ನೋಡಿದ್ವಿ ಅಂತ ಅನಿಸ್ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಿನಿಮಾದ ಲೀಕ್ಡ್ ಕ್ಲಿಪ್ಸ್ ಏನಿದೆ ಅದನ್ನು ಯಾರೂ ಸಹ ಪೋಸ್ಟ್ ಅನ್ನೋದು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಇದೇ ರೀತಿ ಆಗಿದೆ. ಆ್ಯಂಡ್ ಅವರು ಮಾಡಿರುವ ಟ್ವೀಟ್ನ ಸಹ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅದನ್ನು ನಾನು ಸಹ ನೋಡಿದೆ. ಆ್ಯಂಡ್ ವಿಜುವಲ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ ಇದೆ. ಲೈಕ್ ಯಾವುದಪ್ಪ ಹೇಳ್ಬೋದು ಅಂದರೆ ವಿಕ್ರಮ್ ಸಿನಿಮಾದಲ್ಲಿ ಸೂರ್ಯ ಅವರ ಲಾಸ್ಟ್ ಸೀನ್ ಇದೆಯಲ್ಲ, ರೋಲೆಕ್ಸ್ ಗೆಟಪ್ಪಲ್ಲಿ ನಾಗಾರ್ಜುನ ಸರ್ ಅವರು ಮಿಂಚ್ತಾ ಇದ್ದಾರೆ. ಸೊ 1000 ಕೋಟಿ ಕಲೆಕ್ಷನ್ ಫ್ರಮ್ ತಮಿಳ್ ಇಂಡಸ್ಟ್ರಿಯಿಂದ ಹಿಟ್ ಮಾಡಬಹುದಾ ಕೂಲಿ ಸಿನಿಮಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಪ್ರಭಾಸ್ ಸರ್ ಅವರ ಫೌಜಿ ಸಿನಿಮಾದ ಒಂದು ಬಿಗ್ಗೆಸ್ಟ್ ಬಜ್ ಓಡಾಡ್ತಾ ಇದೆ. ಸಿನಿಮಾದಲ್ಲಿ 2 ಹೀರೋಯಿನ್ಸ್ನ ಇಟ್ಕೊಂಡು ಸಿನಿಮಾನ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಮಾಹಿತಿ. ಆ್ಯಂಡ್ ಇನ್ನು ಸ್ಪಿರಿಟ್ ವಿಷಯಕ್ಕೆ ಬಂದರೆ ಸ್ಟಿಲ್ ಪ್ರೀ ಪ್ರೊಡಕ್ಷನ್ ವರ್ಕ್ಸ್ ಅನ್ನೋದು ಹೋಗ್ತಾ ಇದೆ. ಆ್ಯಂಡ್ ಸಿನಿಮಾದ ಬಜೆಟ್ ವಿಷಯಕ್ಕೆ ಬಂದರೆ 500 ಕೋಟಿ ಅಂತ ಮಾಹಿತಿಗಳು ಬರ್ತಾಯಿದೆ ಗುರು. ಬಟ್ ಯಾವುದೇ ಅಫಿಷಿಯಲಿ ಅಪ್ಡೇಟ್ ಅಲ್ಲ. ಬಟ್ ಆ್ಯಸ್ ಪರ್ ರಿಪೋರ್ಟ್ಸ್ ಪ್ರಕಾರ 500 ಕೋಟಿ ಸಿನಿಮಾದ ಬಜೆಟ್ ಅಂತ ಮಾಹಿತಿಗಳು ಬರ್ತಾಯಿದೆ. 2025 ಫಸ್ಟ್ ಹಾಫಿಂದ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗಬಹುದು ಅಂತ ರಿಪೋರ್ಟ್ಸ್ ಅನ್ನೋದು ಹೇಳ್ತಾ ಇದ್ದಾವೆ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಸೆಪ್ಟೆಂಬರ್ 20ನೇ ತಾರೀಕು ಸಿನಿಮಾ ಇಂಟರ್ನ್ಯಾಷನಲ್ ಡೇ. ಆ್ಯಂಡ್ ಆವತ್ತಿನ ದಿನ ಯಾವುದೇ ಒಂದು ಥಿಯೇಟರಲ್ಲಿ ಯಾವುದೇ ಒಂದು ಶೋ ಆಗಿದ್ರೂ ಸಹ 99 ರೂಪಾಯಿಸ್ಗೆ ನೀವು ಸಿನಿಮಾನ ನೋಡಬಹುದು. ಸೊ ಇನ್ನೂ ಮತ್ತಷ್ಟು ಅಪ್ಡೇಟ್ಸ್ ಇದ್ದಾವೆ. ಬಟ್ ಇವಾಗೇ ನಾನು ನೋಡ್ತಾ ಇರಬೇಕಾದ್ರೆ 17 ನಿಮಿಷ ಆಗಿದೆ. ಆ್ಯಂಡ್ ಗೊತ್ತಿಲ್ಲ ನನಗೆ ಎಡಿಟ್ ಮಾಡಿದ್ರೆ ಎಷ್ಟು ನಿಮಿಷಕ್ಕೆ ಬರಬಹುದು ಅಂತ. ಸೊ ಲೆಂತ್ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ, ಬೇಡ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಿ ಸಾರಿ ಸೀರಿಯಸ್ಲಿ ನನ್ನ ಪರ್ಸ್ನಲ್ ಜೀವನದ ಬಗ್ಗೆನೂ ಸ್ವಲ್ಪನಾದರೂ ಅಷ್ಟು ಮೈಂಡಲ್ಲಿ ಇಟ್ಕೊಂಡು ಸಪೋರ್ಟ್ ಅನ್ನೋದನ್ನು ಮಾಡಿ. ಆ್ಯಂಡ್ ತುಂಬ ಕಷ್ಟಪಟ್ಟು ವೀಡಿಯೋಸ್ ಅನ್ನೋದನ್ನು ಮಾಡ್ತೀವಿ. ಆ್ಯಂಡ್ ನೀವೇನಾದರೂ ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಮೇ ಬಿ ಗೊತ್ತಿಲ್ಲ, ಸಪೋರ್ಟ್ ಅನ್ನೋದು ತುಂಬ ಚೆನ್ನಾಗಿ ನಡೆದರೆ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಫುಲ್ ಟೈಮ್ ಆಗಿ ವರ್ಕ್ ಮಾಡಿ ನಿಮ್ಮಿಂದ ನನ್ನ ಜೀವನನೂ ಖುಷಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ವೈ ಬಿಕಾಸ್ ನಾನೊಬ್ಬ ಕನ್ನಡಿಗ, ನೀವೆಲ್ಲ ನೋಡ್ತಿರೋರು ಕನ್ನಡಿಗರೇ ಅಂತ ಗೊತ್ತು. ಸೊ ಯಾವತ್ತೂ ಒಬ್ಬ ಕನ್ನಡಿಗನಿಗೆ ಕೈ ಬಿಡಲ್ಲ ಅಂತಲೂ ಗೊತ್ತು. ಸೊ ನೋಡೋಣ ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಫ್ಯೂಚರಲ್ಲಿ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.